ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾ ಇದೆ. ಹಲೋ, ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಟ್ಸ್ ಫುಲ್ಲು ಫನ್ ಫೀಲ್ಡ್ ಮತ್ತು ಕ್ಯೂಟ್. ಓಕೆ, ಒಂದು ಕ್ಯೂಟ್ ಪಾತ್ರ. ಆ್ಯಕ್ಚುಲಾಗಿ ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡದೇ ಇರೋ ಅಂಥವ್ರು, ಒಂದು ಸಿಂಪಲ್ಲಾಗಿ ಏನು ಅವರಾಯಿತು ಅನ್ನೋ ಅವ್ರ ಪಾಡಿಗಿರೋ ಅಂಥ ಒಂದು ಪಾತ್ರ. ಬಟ್ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಅಂಥ ಒಂದು ಕ್ಯಾರೆಕ್ಟರ್. ಆದರೆ ಅವ್ರಿಗೆ ಗೊತ್ತಿಲ್ಲದೇನೋ ಅವರಿಂದನೇ ತಪ್ಪಾಯಿತು ಅಂತ ಅಂದಾಗ ಅವಾಗ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾಲೇ ನೋಡಬೇಕು. ಯಾ ನೋ ದ್ಯಾಟ್ಸ್ ಇಟ್. ಸೊ ಯಾ, ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಹೇಳಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾಯಿದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ದರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ ಹೌದು, ಅಂದರೆ ಸ್ಕ್ರೀನ್ ಮೇಲೆ ಬರೋದು ಇದೆ, ಫಸ್ಟ್ ಫಿಲ್ಮ್ ಆಗುತ್ತೆ. ಮಾಡ್ತಾಯಿದ್ದೀನಿ, ಒಂದು 3-4 ಸಿನಿಮಾ ಆಗಿದೆ. ಸೊ ಯಾ, ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಫಾರ್ ಗಿವಿಂಗ್ ದಿಸ್ ಫಿಲಮ್. ಆ್ಯಂಡ್ ಈ ಪಾತ್ರನ ಮುದ್ದಾಗಿ ನಂಗೆ ತೋರಿಸೋದಕ್ಕೆ ಅವರೂ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ DOP ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ, ನೈಸ್ ಮೀಟಿಂಗ್ ಯು. ಆ್ಯಂಡ್ ರಾಗಿಣಿ ಅವ್ರ ಜೊತೆಲಿ ವರ್ಕ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಶೀ ಈಸ್ ಅ ಸೀನಿಯರ್, ಬಟ್ ಅವ್ರು ಆ ಥರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದರು, ಏನು ಇನ್ಪುಟ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಹರೀಶ್ ರಾಜ್ ಸರ್ ಆಗಿರ್ಬೋದು, ಎಲ್ಲರೂ ದಿ ಮೇಡ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಮ್ಮ ನೋಡಿದ್ರೆ ಪಟ ಮಾತಾಡ್ತಾರೆ, ಮಗಳು ಕೊಮ ಹಾಕಿ ಮಾತಾಡ್ತಾರೆ. ಆಲ್ ದ ವೆರಿ ಬೆಸ್ಟ್ ರಾಜ್ವಿ, ಒಳ್ಳೇದಾಗಲಿ, ಸಿನಿಮಾಯಿಂದ ನಿಮ್ಗೆ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್ ಡೆಬ್ಯೂ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್.